ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರಿಯಲ್ಮಿ 12 Pro Plus 5G ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಏನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ ಫೋನ್ ನಂಗೆ ಅನ್ನಿಸ್ದಂಗೆ ಒಂದು 30,000 ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಆಯಿತಾ, ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಪ್ರೈಸ್ ರೇಂಜ್ಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಸ್ಪೆಸಿಫಿಕೇಷನ್ ಹೆಂಗಿದೆ, ಆ ಸ್ಪೆಸಿಫಿಕೇಷನ್ಗೆ ಎಷ್ಟು ದುಡ್ಡು ಕೊಟ್ಟರೆ ಒಳ್ಳೆಯದು, ಎಷ್ಟಕ್ಕೆ ಲಾಂಚ್ ಆದರೆ ಒಳ್ಳೆಯದು, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ನ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಇಂಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇದ್ರೊಳಗಡೆ ಏನು ಸಿಗ್ತಾ ಇಲ್ಲ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಬಾಕ್ಸ್ನ ಕೆಳಗಡೆ ನಮಗೆ 67 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು USB ಟೈಪ್ ಸಿ ಡಾಟಾ ಕೇಬಲ್, ಚಾರ್ಜಿಂಗ್ ಕೇಬಲ್, ಟೈಪ್ ಎ ಇಂದ ಟೈಪ್ ಸಿ, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನೇನು ಸಹ ಸಿಗ್ತಾ ಇಲ್ಲ ಈ ಬಾಕ್ಸ್ ಒಳಗೆ. ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಲುಕ್ಕನ್ನು, ಪ್ರೀಮಿಯಮ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಹಿಂದ್ಗಡೆಯಿಂದ ತುಂಬ ಯುನೀಕ್ ಲುಕ್ಕನ್ನು, ಯುನೀಕ್ ಡಿಸೈನ್ನ ಹೊಂದಿರುವಂಥದ್ದು. ಒಂಥರ ಜಿಪ್ ರೀತಿ ಡಿಸೈನ್ ನಮಗೆ ಸಿಗ್ತಾ ಇದೆ. ಲೆದರಿ ಫಿನಿಶು, ವೀಗನ್ ಲೆದರ್. ಆಯಿತಾ, ಮತ್ತು ಕ್ಯಾಮ್ರಾ ಬಂಪ್ ಏನಿದೆ ಇದು ಕೂಡ ತುಂಬ ಯುನೀಕ್ ಲುಕ್ಕು. ಒಂಥರ ನೋಡ್ತಾ ಇದ್ರೆ ವಾಚ್ ರೀತಿ ಲುಕ್ ನಮಗೆ ಹಿಂದ್ಗಡೆ ಸಿಗ್ತಾ ಇರುವಂಥದ್ದು. ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸಿಗ್ತದೆ ಹಿಂದೆ, ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಸಹ ಇರುವಂಥದ್ದು. ಒಂದು ರೀತಿ ಕ್ಯಾಮ್ರಾದು ಇದು ಬರುತ್ತಲ್ಲ ನಿಮಗೆ ರಿಂಗು, ಸೊ ಆ ರೀತಿ ಅಂದರೆ DSLR ಕ್ಯಾಮ್ರಾದು ಅಡಾಪ್ಟರ್ ಬರುತ್ತಲ್ವ, ಸೊ ಆ ರೀತಿ ಫೀಲ್ನ ಕೊಡುತ್ತೆ ಹಿಂದ್ಗಡೆಯಿಂದ ಈ ಕ್ಯಾಮ್ರಾವನ್ನು ನೋಡಿದ್ರೆ. ಫ್ರಂಟಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ಸೊ ಸಣ್ಣ ಪಂಚೋಲ್ ಇದೆ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಆಯಿತಾ, ಸೊ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಈ ಸ್ಮಾರ್ಟ್ ಫೋನ್ ಒಂದು ಲೆವೆಲ್ಲಿಗೆ ಲೈಟ್ ವೆಯ್ಟ್ ಇದೆ, 196 ಗ್ರಾಮ್ ವೆಯ್ಟ್ ಇದೆ. ಮತ್ತು ಒಂದು ಲೆವೆಲ್ಲಿಗೆ ತಿನ್ ಅಂತೀನಿ, ಹೆವಿ ತಿನ್ ಅನ್ನಲ್ಲ. 8.75 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಜೊತೆಗಿದು IP65 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ನ ಸಹ ಹೊಂದಿರುವಂಥದ್ದು. ಸೂಪರ್ ವಿಷಯ. ಆಯಿತಾ, IP ರೇಟಿಂಗ್ನ ಕೊಟ್ಟಿದ್ದಾರೆ. ವೀಗನ್ ಲೆದರ್ ಆಗಿರೋದ್ರಿಂದ ಸ್ಮಡ್ಜಸ್ ಆಗಲ್ಲ. ಆಬ್ವಿಯಸ್ಲಿ ಗ್ರಿಪ್ ಕೂಡ ಹೆವಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದು ಒಳ್ಳೆಯ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. ಆಬ್ವಿಯಸ್ಲಿ USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಮಾತ್ರ ನೀವು ಹಾಕ್ಬೋದು. ಸ್ಪೀಕರ್ ಗ್ರಿಲ್ ನಮಗೆ ಬಾಟಮಲ್ಲೂ ಸಿಗ್ತದೆ, ಮೇಲೂ ಸಹ ಸಿಗ್ತಾ ಇರುವಂಥದ್ದು. ಸೊ ಓವರಾಲ್ ಬಿಲ್ಡ್ ಕ್ವಾಲಿಟಿ ನನಗೆ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿದೆ ಗುರು. 25,000ಕ್ಕೆ ಲಾಂಚ್ ಆದರೆ ನಂಗೆ ಅನ್ನಿಸ್ದಂಗೆ. ಆಯಿತಾ, 25,000 ರೂಪಾಯಿಗೆ ಒಂದು ಒಳ್ಳೆಯ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಅಂತ ಅನ್ಬೋದು. ಆಯಿತಾ, 30,000 ರೂಪಾಯಿ ಮೇಲಿದೆ ಅಂತ ಅಂದರೆ ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಈ ಫೋನ್ನ ಡಿಸ್ಪ್ಲೇಗೆ ಬಂತು ಅಂತ ಅಂದರೆ 6.7 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದು ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ. ಆಯಿತಾ, ಸುಮಾರು 950 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಇದು 100% P3 sRGB ಕಲರ್ ಗಾಮೆಟನ್ನು ಸಪೋರ್ಟ್ ಮಾಡುತ್ತೆ. ಜೊತೆಗೆ 240 ಹರ್ಟ್ಸ್ದು ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಹ ಇದೆ. ಸೊ ಗೇಮರ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಈ PWM ಡಿಮ್ಮಿಂಗ್ ಅಂದರೆ ಕಣ್ಣಿಗೆ ಅಷ್ಟೊಂದು ಎಫೆಕ್ಟ್ ಮಾಡಲ್ಲ. ಆಯಿತಾ, ಜಾಸ್ತಿ ಹರ್ಟ್ಸ್ ಇದೆ, 2160 ಹರ್ಟ್ಸ್ ಇದೆ. ಸೊ ನಿಮಗೆ ಕಣ್ಣಿಗೆ ಒಂದು ರೀತಿ ಏನೋ ಹರ್ಟ್ ಮಾಡಲ್ಲ. ಆಯಿತಾ, ತುಂಬ ಸ್ಮೂತ್ ಆಗಿದೆ ಡಿಸ್ಪ್ಲೇ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಕಲರ್ಸ್ ಎಲ್ಲ ವಿವಿಡ್ ಆಗಿದೆ. ಆಯಿತಾ, ಸೊ ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ LTPO ಅಲ್ಲ. ಮೆಜಾರಿಟಿ ಬ್ರ್ಯಾಂಡ್ಗಳು ಈ ಪ್ರೈಸಲ್ಲಿ ಯಾರು ಕೊಡಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಈ ಫೋನ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ ಫೋನ್ 3 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು, ಮತ್ತು 12 GB ರ್ಯಾಮು, 256 GB ಸ್ಟೋರೇಜು. ನಂಗನಿಸ್ದಂಗೆ ಬೇಸ್ ವೇರಿಯಂಟು ಒಂದು 30,000ಕ್ಕೆ ಲಾಂಚ್ ಆಗ್ಬೋದಾ ಅಂತ ಅನ್ಕೋತಾ ಇದ್ದೀನಿ. ಆಯಿತಾ, ಕಾದ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದುಬಿಟ್ಟು UFS 3.1 ಸ್ಟೋರೇಜು. ಬೆಂಕಿ ವಿಷಯ. ಆದರೆ ಬೇಜಾರಾಗಿದ್ದು ನನಗೆ ಇದರಲ್ಲಿರುವಂಥ ರ್ಯಾಮ್ ಟೈಪು LPDDR4X ರ್ಯಾಮು. ಸಖತ್ ಬೇಜಾರಾಯ್ತು. ಈ ಪ್ರೈಸ್ ರೇಂಜಿಗೆ ಅಟ್ಲೀಸ್ಟ್ 5 ಕೊಟ್ಟಿದ್ರೆ, ರಿಯರ್ 5 ಕೊಟ್ಟಿದ್ರೆ ಸಕ್ಕತ್ತಾಗಿರ್ತಿತ್ತು. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಅಂತ ಹೊಸ ಪ್ರೊಸೆಸರು. ಇದು ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 6,00,000
30,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಬೇಜಾರಾಗುವಂಥ ವಿಷಯ, ಒಂಥರ ಹೈಯರ್ ಮಿಡ್ ಎಂಡ್, ಈಗ ನೋಡೋದಕ್ಕೆ ಹೋದರೆ ಒಂಥರ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು ಆಯಿತಾ. 5G ಪ್ರೊಸೆಸರ್, ಇದರಲ್ಲಿ ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಅಪ್ಲಿಕೇಶನ್ ತುಂಬ ಸ್ಮೂತಾಗಿ ರನ್ ಆಗುತ್ತೆ, ಆದರೆ ಈ ಬೆಲೆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. 30,000 ರೂಪಾಯಿಗೆ ಇನ್ ಕೇಸ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನನಗನ್ನಿಸ್ತಾ ಇದಕ್ಕಿಂತ ಸ್ವಲ್ಪ ಪವರ್ ಜಾಸ್ತಿ ಇರುವಂಥ ಪ್ರೊಸೆಸರ್ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ನಾನು ಕೆಲವೊಂದು ಗೇಮನ್ನ ಕೂಡ ಟೆಸ್ಟ್ ಮಾಡಿದೆ, ಅದರಲ್ಲೂ ಕೂಡ BGMI ಚೆಕ್ ಮಾಡಿದಂಗೆ ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ನೀವು ಆಡ್ಬೋದು. ಅಲ್ಟ್ರಾ HDR, ಇದರಲ್ಲಿ ನೀವು ಅಲ್ಟ್ರಾ HDR ಸಪೋರ್ಟ್ ಇದೆ, ಅದರಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ನೀವು ಆಡ್ಬೋದು. ಎಲ್ಲ ಸೆಟ್ಟಿಂಗ್ನಲ್ಲೂ ಕೂಡ ಇದು ತುಂಬ ಸ್ಮೂತ್ ಗೇಮ್ ಪ್ಲೇನ ನೀಡ್ತಾ ಇದೆ. ಸರ್ಪ್ರೈಸಿಂಗ್ಲಿ ತುಂಬ ಸ್ಮೂತ್ ಗೇಮ್ ಪ್ಲೇ ನೀಡ್ತಾ ಇದೆ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ಓಕೆ ಅಂತೀನಿ ಆಯಿತಾ. ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಆಗುವುದಿಲ್ಲ ಆಯಿತಾ. ಅದೊಂದು ವಿಷಯ ತಲೆಡ್ಕೊಳ್ಳಿ. ಎಲ್ಲೂ ಒಟ್ಟಿಗೆ ಲ್ಯಾಗಿ ಫೀಲ್ ಆಗಲಿಲ್ಲ ನಮಗೆ. ಬಟ್ ಓವರಾಲ್ ಪರ್ಫಾರ್ಮೆನ್ಸ್ ವೈಸು, GPU ವೈಸು ಈ ಬೆಲೆಗೆ ಇನ್ನೂ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋ ಸಿಗುತ್ತೆ ಆಯಿತಾ. ಅದೊಂದು ತಲೆ ಇಟ್ಕೊಬೇಕಾಗತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸಾರ್ ಬಂದುಬಿಟ್ಟು 50 MPದು ಸೋನಿ IMX890 ಸೆನ್ಸಾರ್. ಇದು ಫ್ಲ್ಯಾಗ್ಶಿಪ್ ಲೆವೆಲ್ನ ಸೆನ್ಸಾರ್ ಅಂತ ಬೇಕಾದರೂ ಅನ್ಬೋದು. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಸಹ ಹೊಂದಿರುವಂಥದ್ದು. ಸೊ ಇದು 1x 2x ಎರಡನ್ನೂ ಕೂಡ ಮಾಡುತ್ತೆ ಆಯಿತಾ. ಸೊ ಒಳ್ಳೆ ಸೆನ್ಸಾರು. ಇದು ತೆಗೆಯುವಂಥ ಫೋಟೋ ಹೆವಿ ಇಂಪ್ರೆಸಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಆದರೂ ಆಗಬಹುದು. ನನಗೆ ಇದು ತೆಗೆಯುವಂಥ ಫೋಟೋ ಸಖತ್ ಇಂಪ್ರೆಸ್ ಮಾಡ್ತು ಆಯಿತಾ. ಸಖತ್ ತೆಗೆಯುತ್ತೆ ಫೋಟೋ, ಮಾತ್ರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಯಿತಾ. ಸೊ ಈ ಬೆಲೆಗೆ ಕ್ಯಾಮ್ರಾದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ಒಳ್ಳೆ ಫೋಟೋನ ತೆಗೆಯುತ್ತೆ. ಅದನ್ನು ಬಿಟ್ಟರೆ ಇನ್ನೊಂದು ಪೆರಿಸ್ಕೋಪಿಕ್ ಲೆನ್ಸ್ ಹಾಕಿದ್ದಾರೆ ಆಯಿತಾ. 64 MP ಪೆರಿಸ್ಕೋಪಿಕ್ ಲೆನ್ಸು. ಈ ಪ್ರೈಸ್ ರೇಂಜಲ್ಲಿ ಮೆಜಾರಿಟಿ ಬ್ರ್ಯಾಂಡ್ಗಳು ಪೆರಿಸ್ಕೋಪಿಕ್ ಲೆನ್ಸನ್ನು ಕೊಡಲ್ಲ. ನಂಗೆ ಅನ್ನಿಸ್ತಂಗಿದೆ ಫಸ್ಟ್ ಟೈಮ್ ಅನ್ಕೋತೀನಿ ಈ ಪ್ರೈಸ್ ರೇಂಜಲ್ಲಿ ಒಂದು ಪೆರಿಸ್ಕೋಪಿಕ್ ಲೆನ್ಸ್ ಸಿಗ್ತದೆ. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ ಆಯಿತಾ. 6x ಇನ್ ಸೆನ್ಸಾರ್ ಝೂಮ್ ಮಾಡುತ್ತೆ, ಅಪ್ ಟು 120x 120x ಅಷ್ಟು ಡಿಜಿಟಲ್ ಝೂಮ್ನ ಮಾಡುತ್ತೆ. 120x ಅದು ಯಾರು ಬೇಕಾದ್ರೂ ಮಾಡ್ಬೋದು ಆಯಿತಾ. ನೀವು ಮಾಮೂಲಿ ಸೆನ್ಸಾರ್ಗೆ 120x ಆಗ್ಬೋದು ಬೇಕಾದ್ರೆ, ಬಟ್ ಕ್ಲಾರಿಟಿ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಆಯಿತಾ. ಸೊ ಆ್ಯಕ್ಚುಯಲ್ ನೋಡೋದಕ್ಕೆ ಹೋದರೆ ಇದು ಆಪ್ಟಿಕಲ್ ಆಗಿ 3x ಮಾಡುತ್ತೆ. ಇನ್ ಸೆನ್ಸಾರ್ ಕ್ರಾಪನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಅಪ್ ಟು 6x ಮಾಡುತ್ತೆ. ಸೊ ಇದು ತೆಗೆಯುವಂಥ ಫೋಟೋಸ್ ಒಂದು ಸಖತ್ತಾಗಿದೆ, ಇಷ್ಟ ಆಯ್ತು ನನಗೆ. ಪೋರ್ಟ್ರೇಟ್ ಫೋಟೋಸ್ ಒಂದು ಸಖತ್ ತೆಗಿತೈತೆ, ಒಂದು ಒಳ್ಳೆ ಕಲರ್ಸು ಕೂಡ ಹಂಗೆ ಚೆನ್ನಾಗಿ ಬರುತ್ತೆ. 64 MP ಆಗಿರೋದ್ರಿಂದ ಕ್ಲಾರಿಟಿ ಕೂಡ ಅಷ್ಟೇ ರಿಟೇನ್ ಆಗಿರುತ್ತೆ. ಸೊ ಇದು ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಇದು ಕೂಡ ಒಂದು ಒಳ್ಳೆ ಫೋಟೋನ ತೆಗೆಯುತ್ತೆ. ಝೂಮ್ ಮಾಡಿ ತೆಗೆದ್ರು ಕೂಡ ಒಂದು ಲೆವೆಲಿಗೆ ಕ್ವಾಲಿಟಿ ರಿಟೇನ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಅನಿಸಿದೆ. ಇದು ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ ಆಯಿತಾ. ಚೆನ್ನಾಗಿದೆ. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಅಂತೀನಿ ಆಯಿತಾ. ಫಸ್ಟ್ 2 ಸೆನ್ಸಾರ್ ಅಂತೂ ಈ ಪೆರಿಸ್ಕೋಪಿಕ್ ಮತ್ತು ಮೈನ್ ಸೆನ್ಸಾರ್ ಅಂತೂ ಬೆಂಕಿ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಈ ವೈಡ್ ಆ್ಯಂಗಲ್ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಮತ್ತು ಈ ಫೋನಿಂದು ಏನು ಬರೀ 1x ಇದೆ, ಅದು ವೈಡ್ ಆಗಿದೆ. ಅದು 2x ಅಂದರೆ ಇನ್ ಸೆನ್ಸಾರ್ 2x ಝೂಮನ್ನು ಕೂಡ ಮಾಡುತ್ತೆ. ವೈಡ್ ಆ್ಯಂಗಲ್ ಕೂಡ ಒಂದು ಲೆವೆಲ್ಗೆ ಝೂಮ್ ಆಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನನಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ಆಯಿತಾ. 32 MP ಫ್ರಂಟ್ ಕ್ಯಾಮ್ರಾ ಇದೆ. ಸೋನಿ IMX615 ಸೆನ್ಸಾರ್ ಎಷ್ಟು ವೈಡ್ ಆಗಿದೆ ಅಂತ ಅಂದರೆ ಲಿಟ್ರಲಿ 0.8x ಹಾಕೊಂಡ್ಬಿಟ್ರೆ ನೀವು ಹೆವಿ ವೈಡ್ ಆಗುತ್ತೆ. ಈವನ್ ನೀವು ವೀಡಿಯೋಸ್ಗೆ ಹೋದ್ರೂ ಕೂಡ ವೀಡಿಯೋ ಮಾಡಲು ಕೂಡ ಹೆವಿ ವೈಡಾಗಿ ಬರುತ್ತೆ. ಇಷ್ಟೊಂದು ವೈಡು ಕೆಲವು ಬ್ರ್ಯಾಂಡ್ಗಳು ಕೊಡ್ತಾರೆ. ಫ್ರಂಟ್ ಕ್ಯಾಮ್ರಾ ಅಂತೂ ಸಖತ್ ವೈಡ್ ಅನ್ನಿಸ್ತು. ನೀವು ಫ್ರೆಂಡ್ ಗ್ರೂಪ್ ಜೊತೆ ಸೆಲ್ಫಿ ತಗೋತಾ ಇದ್ದೀರಾ ಅಂದರೆ ಮಾತ್ರ ಎಲ್ಲರೂ ಕವರ್ ಆಗ್ತಾರೆ. ಸೊ ನನಗೆ ಹೆವಿ ವೈಡು ವ್ಲಾಗರ್ಸ್ಗಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಸಖತ್ತಾಗಿದೆ ಆಯಿತಾ. ನೀವು ಫ್ಲ್ಯಾಗ್ಶಿಪ್ ಫೋನ್ಗೂ ಕೂಡ ಒಂದು ಲೆವೆಲಿಗೆ ಕಂಪೇರ್ ಮಾಡ್ಬೋದು. ಅಷ್ಟು ಒಳ್ಳೆ ಕ್ಲಾರಿಟಿಯ ಫೋಟೋಸನ್ನು ಫ್ರಂಟ್ ಕ್ಯಾಮ್ರಾ ಪ್ರೊಡ್ಯೂಸ್ ಮಾಡ್ತಾಯಿದೆ, ಹೆಂಗೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಫ್ರಂಟ್ ಕ್ಯಾಮ್ರಾ ಸಖತ್ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಇದು 32 MP ಕೊಟ್ಟಿದ್ದಾರೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K 30 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ನಿಮಗೆ ತೋರಿಸ್ತಾ ಇದ್ದೀನಿ, ಓಕೆ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾನ 4K ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಓವರಾಲ್ ಕ್ಯಾಮ್ರಾ ನನಗೆ ಈ ಬೆಲೆಗೆ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಆ್ಯಕ್ಚುಲಿ ಚೆನ್ನಾಗಿದೆ, ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಕ್ಯಾಮ್ರಾಗೋಸ್ಕರ. ಇದೊಂದು ತಲೆ ಇಟ್ಕೊಳ್ಳಿ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ನೋಡ್ತೀರಾ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಸೊ ಹೆವಿ ಫಾಸ್ಟ್ ಆಗಿದೆ, ಪರವಾಗಿಲ್ಲ ಆಪ್ಟಿಕಲ್ಲು. ಇನ್ನು ಫೇಸ್ ಅನ್ಲಾಕ್ ಸಹ ಇದೆ, ನೋಡ್ತೀರಾ. ಫೇಸ್ ಅನ್ಲಾಕು ಕೂಡ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ. ಫಾಸ್ಟ್ ಆಗಿದೆ, ತುಂಬ ಬೇಗ ಪಟ್ ಅಂತ ಅನ್ಲಾಕನ್ನು ಮಾಡುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು. ಬಟ್ ಬಾಕ್ಸ್ ಒಳಗೆ 67 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಫಾಸ್ಟಾಗಿ ಈ ಫೋನ್ನ
ಚಾರ್ಜ್ ಮಾಡುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ 2 ಸ್ಪೀಕರ್ ಇದೆ, ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್ ಸ್ಪೀಕರ್ ಗ್ರಿಲ್ ಮೇಗಡನ್ನು ಕೂಡ ಸ್ಪೀಕರ್ ಗ್ರಿಲ್ನ ಕೊಟ್ಟಿದ್ದಾರೆ. ಸೊ ಇದು ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಡಾಲ್ಬಿ ಅಟ್ಮೋಸ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ಒಂದು ಒಳ್ಳೆಯ ಸ್ಪೀಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು OSಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಈ ಫೋನಲ್ಲಿ ಆಂಡ್ರಾಯ್ಡ್ 14 ಬೇಸ್ ಮೇಲೆ ಆಗ್ತಿರುವಂಥ ರಿಯಲ್ಮಿ UI 5 ಇದೆ ಆಯಿತಾ. ಇದಕ್ಕೆ ಎಷ್ಟು ವರ್ಷ ಸಾಫ್ಟ್ವೇರ್ ಅಪ್ಡೇಟ್ನ ಕೊಡ್ತಾರೆ ಅಂತ ಯಾವುದೇ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಸದ್ಯಕ್ಕೆ. ನಂಗನ್ನಿಸ್ದಂಗೆ ಒಂದು 2 ವರ್ಷ ಕೊಟ್ಟರೆ ದೊಡ್ಡ ವಿಷಯ ಅಂತ ಕಾಣುತ್ತೆ ಆಯಿತು. 2 ವರ್ಷ ಕೊಡಬಹುದು ಅಥವಾ ಅದಕ್ಕಿಂತ ಜಾಸ್ತಿ ನೋಡೋಣ, ಲಾಂಚ್ ಟೈಮಲ್ಲಿ ಮೋಸ್ಟ್ ಅವ್ರು ಕನ್ಫರ್ಮ್ ಮಾಡ್ಬೋದು. ನನಗನ್ನಿಸ್ದಂಗೆ ಒಂದು 2 ವರ್ಷ ಅಂತೂ ಆರಾಮಾಗಿ ಕೊಡ್ತಾರೆ ಅಂತ ಕಾಣುತ್ತೆ. ಇನ್ನು OSಗೆ ಬಂತು ಅಂತ ಅಂದರೆ ಒಂದು ಲೆವೆಲಿಗೆ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನಿಮಗೆ ನೀಡುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ. ಓಕೆ, OS ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ರೆ ಅನ್ನೋವಂಥದ್ದು ಖುಷಿ ಆಯಿತಾ. ಸೊ OS ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಸಹ ಇದೆ, ಒಂದು ಒಳ್ಳೆಯ ವಿಷಯ. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ ಮತ್ತು ನಮ್ಮ ದೇಶದ ಎಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಯಾವ ಸಿಮ್ಮನ್ನು ಹಾಕಿದ್ರೂ ಕೂಡ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಕ್ಯಾರಿಯರ್ ಅಗ್ರಿಗೇಷನ್ನ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು FM ರೇಡಿಯೋ ಆಪ್ಷನ್ ಇದೆ ಅಂತ ತುಂಬ ಜನ ಕೇಳ್ತೀರಾ, ಬಟ್ ಇದರಲ್ಲಿ ಯಾವುದೇ FM ರೇಡಿಯೋನ ಕೊಟ್ಟಿಲ್ಲ. ಕೆಲವು ಜನಕ್ಕೆ ಅವಶ್ಯಕತೆ ಇರುತ್ತೇನೋ ಆಯಿತಾ. ಸೊ ಇದಿಷ್ಟು ಈ ಫೋನಿಂದು ಮೇನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು ಈ ಫೋನನ್ನು ಈ ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಇನ್ ಕೇಸ್ ಈ ಸ್ಮಾರ್ಟ್ಫೋನ್ ಏನಾದರೂ 25,000ಕ್ಕೆ ಲಾಂಚ್ ಆದರೆ ಅದು 100% ಆಗಲ್ಲ, ಮೋಸ್ಟ್ಲಿ 30,000 ರೂಪಾಯಿಗೆ ಲಾಂಚ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. 25,000 ರೂಪಾಯಿಗೆ ನಂಗೆ ಅನ್ನಿಸ್ದಂಗೆ ಇದು ಬೆಂಕಿ ಫೋನ್ ಆಗಬಹುದು. ಓವರಾಲ್ ಎಲ್ಲದನ್ನು ನೋಡೋದಕ್ಕೆ ಹೋದರೆ ಬರೀ ಪರ್ಫಾರ್ಮೆನ್ಸು ನೋಡ್ತೀರಾ ಅಂತ ಅಂದರೆ 25,000 ರೂಪಾಯಿಗೂ ಜಾಸ್ತಿ ಆಗುತ್ತೆ. ಓವರಾಲ್ ನೋಡೋದಕ್ಕೆ ಹೋದರೆ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ, ಕ್ಯಾಮ್ರಾ ಆಗಿರ್ಬೋದು, ಪೆರಿಸ್ಕೋಪಿಕ್ ಲೆನ್ಸ್ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಕರ್ವ್ಡ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಸೊ ಎಲ್ಲದನ್ನು ನೋಡಿಕೊಂಡು 25,000 ರೂಪಾಯಿಗೆ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು ಇನ್ ಕೇಸ್ 25ಕ್ಕೆ ಲಾಂಚ್ ಆದರೆ. ಅದಕ್ಕಿಂತ ಜಾಸ್ತಿಗೆ ಆಯಿತು ಅಂದರೆ ಯೋಚನೆ ಮಾಡಬೇಕಾಗತ್ತೆ. ಬಟ್ ನನಗನ್ನಿಸ್ದಂಗೆ ಈ ಸ್ಮಾರ್ಟ್ಫೋನ್ 30ಕ್ಕೆ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಆಯಿತಾ. ಕಾದು ನೋಡೋಣ. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೇನು ಅನ್ನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.